ಚೇರ್ಮನ್ರು, ಕಾರ್ಯದರ್ಶಿಗಳು ಮತ್ತು ಕಾರ್ಯನಿರ್ವಾಹಕ ಮಂಡಳಿಯವರು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಬೇಕು ಅಂತ ನಾನು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ದಿಲೀಪ್ ದೇವಗಿರಿಕರ್ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ವಿಜಯ ಮಹಾಂತಪ್ಪಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಘನ ಅಧ್ಯಕ್ಷರಾದ ಗುರುಮಹಾಂತಪ್ಪಗಳ ಪಾದಾರವಿಂದಗಳಲ್ಲಿ ಹಣಿಮಣಿದು ಇವತ್ತಿನ ದಿವಸ ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ನಾಳೆ ನಡೆಯಲಿರುವ 22ನೇ ತಾರೀಕಿಗೆ ಕಾನೂನು ಮಹಾವಿದ್ಯಾಲಯ ಪ್ರಾರಂಭೋತ್ಸವದ ನಿಮಿತ್ತವಾಗಿ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರಿಗೆ ಸಂಘದ ವತಿಯಿಂದ, ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈಗ ಜೊತೆಗೆ ಈಗ ಕಾನೂನು ಮಹಾವಿದ್ಯಾಲಯ ಪ್ರಾರಂಭವನ್ನು 22ನೇ ತಾರೀಕು ಆಗುವುದರಿಂದ ತಮ್ಮ ಸಹಕಾರ ಸಲಹೆ ನಮಗೆ ಬಹಳ ಮುಖ್ಯವಾದದ್ದು. ಆ ವಿಷಯವಾಗಿ ತಮ್ಮ ಜೊತೆ ಚರ್ಚೆ ಮಾಡಬೇಕು, ಕೂಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಟುಕೊಂಡು ಇವತ್ತಿನ ದಿವಸ ಗೋಷ್ಠಿಯನ್ನು ಕರೆಯಲಾಗಿದೆ. ಹೆಚ್ಚಿನ ವಿವರವನ್ನು ನಮ್ಮ ಸಂಘದ ಚೇರ್ಮನ್ರು ನಮ್ಮ ಜೊತೆ ಹೇಳ್ತಾರೆ. ತಾವು ಏನಾದರೂ ಕೇಳೋದಿದ್ರೆ ನಮಗೆ ಚರ್ಚಿಸಬೇಕಂತೇಳಿ ನಾನು ಮತ್ತೊಮ್ಮೆ ಪ್ರಾರಂಭ ಮಾಡಲಿಕ್ಕೆ ಸತತವಾಗಿ 2 ವರ್ಷಗಳ ಕಾಲ ನಾವು ಕಾಲಾವಧಿಗಳನ್ನು ತಗೊಂಡ್ವಿ. ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಮೊನ್ನೆ ನಮಗೆ ಪ್ರವೇಶ ತಗೊಳ್ಳಿಕ್ಕೆ ಅನುಮತಿಯನ್ನು ಕಾನೂನು ಮಹಾವಿದ್ಯಾಲಯದಿಂದ ಪಡೆದುಕೊಂಡಿದ್ದೇವೆ. ಈಗಾಗಲೇ 60 ವಿದ್ಯಾರ್ಥಿಗಳನ್ನು ಪ್ರವೇಶ ತಗೊಳ್ಳಿಕ್ಕೆ ನಮಗೆ ಅನುಮತಿ ಸಿಕ್ಕಿದೆ. ಮೊನ್ನೆ ನಮಗೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಪ್ರವೇಶ ಪಡೀಲಿಕ್ಕೆ ಅರ್ಜಿ ಬರ್ತಾವಂತ ಅನಿಸಿರಲಿಲ್ಲ. ನಾವು ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತ ಪೇಚಾಡ್ತಿದ್ವಿ, ನಮ್ಮೂರಿಗೆ ನಡೀತಿತ್ತೋ ಇಲ್ಲೋ ಅಂಥೇಳಿ. ಮೊನ್ನೆ ಪ್ರವೇಶ ಪತ್ರಿಕೆಗಳು ಬಂದಾಗ ನೋಡಿದಾಗ ಅಂದಾಜು 85ರಿಂದ 90 ಪ್ರವೇಶ ಪಡೀಲಿಕ್ಕೆ ವಿದ್ಯಾರ್ಥಿಗಳನ್ನು ಅರ್ಜಿ ಸಲ್ಲಿಸಿದ್ದಾರೆ. ಇದನ್ನು ನೋಡಿದಾಗ ನಾವು ಇದು ಯಾವಾಗೋ ಮಾಡಬೇಕಾಗಿತ್ತು, ಈಗ ಮಾಡಿದ್ವಿ ಅನ್ನೋದನ್ನು ನಮಗೆ ಅನಿಸಿದೆ. ಈ ವಿಷಯದಲ್ಲಿ ನಮ್ಮ ಹಿರಿಯರಾದ ಎಂ.ಇ. ಪಾಟೀಲ್ರು, ನಾಗಪ್ಪಣ್ಣ ಕನ್ನೂರವರು ಹಾಗೂ ಸಾಲಿಮಠರು, ಆಮೇಲಿಂದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದ ನಮ್ಮ ಶಿವರಾಜ್ ಪಾಟೀಲ್ ಸಾಹೇಬರು ಕೂಡ ಹೆಚ್ಚಿನ ಪ್ರಯತ್ನ ಮಾಡಿ ನಮ್ಮ ಇಳಕಲ್ ನಗರಕ್ಕೆ ಒಂದು ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಆಗಲಿ ಅಂಥೇಳಿ ನಮ್ಮ ಶ್ರೀಗಳು ಕೂಡ ಸತತ 2 ವರ್ಷದಿಂದ ಅವರಿಗೆ ಬೆನ್ನು ಹತ್ತಿ ಇದನ್ನು ಕೆಲಸ ಮಾಡಿದ್ದಾಗಿದೆ. ಆ ದಿಶೆಯಲ್ಲಿ ಗುರುಗಳ ಆಶೀರ್ವಾದದಿಂದ ಇದು ಉತ್ತರವಾಗಿ ಬೆಳೀಲಿ, ಇನ್ನೂ ಹೆಚ್ಚಿಗೆ ಅಂಥೇಳಿ ಆಶಿಸಿ ಮತ್ತೇನಾದರೂ ತಮ್ಮ ಪ್ರಶ್ನೆಗಳಿದ್ದರೆ ಕೇಳಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಹಾಂ, ಮುಗಿದದ ಸರ್. ಈಗಾಗಲೇ 85 ಬಂದಿದ್ದು ರೀ. 60 ಇಂಟೆಕ್ ಅದ ಸರ್. ಒಂದು ಆ್ಯಕ್ಚುಲಿ ನಾವು ಮೆರಿಟ್ ಮ್ಯಾಗ ತೊಗೋಬೇಕಾಗ್ತೈತಿ. ಮೆರಿಟ್ ಮ್ಯಾಗನೇ ಪ್ರವೇಶ ತೊಗೊಂಡಿವಿ. 60 ಫುಲ್ ಆಗ್ಯಾವ ಸರ್. ಏನು ಸರ್? ಹಾಂ, 3 ವರ್ಷದ ರೀ. ಯಾವುದೇ ಒಂದು ಪದವಿ ಮ್ಯಾಗನೇ ಬರ್ಬೇಕಿದ್ದು 3 ವರ್ಷ ಅವಧಿ. ಹಾಂ, ಇದ್ರೊಳಗೆ 2 ನಮೂನಿ ಅದು 5 ವರ್ಷದ ಒಂದು ಅದ, 3 ವರ್ಷದ. ಇದು 3 ವರ್ಷದ ನಮ್ಗೆ ಸಿಕ್ಕಿರೋದು. ಡೊನೇಷನ್ ಪ್ರವೇಶಕ್ಕೆ ನಾವು 60,000 ರೂಪಾಯಿ ಅದು ಇದನ್ನ ಅದ ರೀ, ಪ್ಯಾಟ್ರನ್ ಅದ. ಆ ಪ್ರಕಾರ ತುಂಬಿಸ್ಕೊಂಡಿ ಟ್ಯೂಷನ್ ಫೀ ಅವೆಲ್ಲ ಇರ್ತಾವೆ. ಅದ್ರ ಮ್ಯಾಗ್ಲಿಂದ ಅದೇನು ಬಂದಿರ್ತೈತೆ ಅದರ ಪ್ರಕಾರ ತುಂಬಿಸ್ಕೊಂಡಿ. ಏನು ಸರ ಕಾರ್ಯಕ್ರಮದ ಹೇಳ್ತೀನಿ. ಹಾಂ, ಇದ್ರ ಕಾರ್ಯಕ್ರಮ ಹೇಳ್ತೀನಿ. ಹಲೋ. ಶ್ರೀ ವಿಜಯ ಮಹಾಂತೇಶ ಕಾನೂನು ಮಹಾವಿದ್ಯಾಲಯದ ಉದ್ಘಾಟನೆ ಸಮಾರಂಭ ಇದೇ ದಿನಾಂಕ 22/9/2025 ಸೋಮವಾರ ಮುಂಜಾನೆ 10:30 ಗಂಟೆಗೆ ನಾವು ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದೀವಿ. ಅವತ್ತಿನ ದಿವಸ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶ್ರೀಗಳು ವಹಿಸ್ಕೊಂಡಿರ್ತಾರೆ, ಗುರುಮಹಾಂತಪ್ಪಗಳು. ಅದೇ ರೀತಿ ಉದ್ಘಾಟಕರಾಗಿ
ಜನಪ್ರಿಯ ಶಾಸಕರು ಸನ್ಮಾನ್ಯರಾದ ಶ್ರೀ ವಿಜಯಾನಂದ ಕಾಶ್ಯಪ್ನವರು, ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಬೆಂಗಳೂರು ಇವರು, ಅವರಿಂದ ಉದ್ಘಾಟನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಆ ಉಪಸ್ಥಿತಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದ CP ಸಾಲಿಮಠರು ಹಾಗೂ ರತ್ನಾಕರ್ ಹುಲಿಯವರು ಇರ್ತಾರೆ. ಜೊತೆಗೆ ನಾವೆಲ್ಲ ನಮ್ಮ ಕಾರ್ಯನಿರ್ವಾಹಕ ಮಂಡಳಿನೂ ಅವತ್ತಿನ ದಿವಸ ಭಾಗವಹಿಸೋದ್ರ ಜೊತೆಗೆ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಇರ್ತಾರೆ. ತಾವು ಅವತ್ತಿನ ಕಾರ್ಯಕ್ರಮಕ್ಕೆ ತಪ್ಪದೆ ಎಲ್ಲರೂ ಬರಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಸುತ್ತಮುತ್ತಲಿನ ನಮ್ಮ ವಕೀಲರ ಸಂಘ ಮತ್ತು ಇಲ್ಕಲ್ ಹುನಗುಂದು ವಕೀಲರ ಸಂಘಕ್ಕೂ ನಾವು ಈಗಾಗಲೇ ಬರಮಾಡ್ಕೊಳ್ಳಿಕ್ಕೆ ಹೇಳಿದ್ದೇವೆ, ಅವರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಕೆಲವು ವಕೀಲರು ಕೂಡ ಬಾಗಲಕೋಟೆಯಿಂದ ಬರ್ತಾ ಇದ್ದಾರೆ. ದಯಮಾಡಿ ಸಂಘಕ್ಕೆ ನೀವು ಹೇಳ್ದಂಗೆ ಒಳ್ಳೆ ನಾವು ಪ್ರಾಧ್ಯಾಪಕರನ್ನು ಕರ್ಕೊಂಬರೋ ಇಚ್ಛಾನೂ ಅದು ಹಂಗೇನಿಲ್ಲ. ಇವತ್ತಿನ ಪರಿಸ್ಥಿತಿ ಹೋದ್ರೆ ನಾವು ಅವಸರದಾಗ ಅದೀವಿ ಅನ್ನೋದಕ್ಕಷ್ಟೇ, ಮತ್ತೇನಿಲ್ಲ. ಈಗಾಗಲೇ ನಮ್ಮಲ್ಲಿ ಪ್ರಿನ್ಸಿಪಾಲ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ, ಇಬ್ಬರನ್ನ ಈಗ ಟೀಚರ್ಸ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇದಕ್ಕಿಂತ ಹೆಚ್ಚಿಗೆ ಸಿಕ್ಕಿರೋದ್ರು ಕೂಡ ತಗೊಳ್ಳೋಂಥ ವ್ಯವಸ್ಥೆ ನಮ್ಮಲ್ಲಿ ಮಾಡ್ತಾ ಇದ್ದೀವಿ. ಹಂಗೇನಾದ್ರು ತಮ್ಮಂತೆಲ್ಲ ಯಾವುದಾದ್ರೂ ಮಾಹಿತಿ ಬಂದ್ರೆ ನಮ್ಗೆ ಕೊಡ್ಲಿಕ್ಕೆ ಅಡ್ಡಿ ಇಲ್ಲ. ಹೌದು, ತಪ್ಪೇನಿಲ್ಲ. ಅವನ್ನ ತಗೋಬೇಕು ಅನಿವಾರ್ಯ. ಈಗ ಅದು ಇನ್ನೊಂದು ಏನಾಗ್ತದೆ ರೀ, ಇದು ಯಾವ ಡಿಗ್ರಿ ಪದವಿ ಅಲ್ಲ, ಅದು ಕಾನೂನು ಅಂದ್ಮೇಲೆ ಸ್ವಲ್ಪ ಅಗದಿ ನಾವು ಪರಿಣಿತರನ್ನ ತಗೊಳ್ಳೋಂಥ ವ್ಯವಸ್ಥೆ ಮಾಡ್ಬೇಕಾಗ್ತದೆ. ಅದಕ್ಕೆ ಅದೇ ರೀತಿಯೊಳಗೆ ನಾವು ಪ್ರಯತ್ನ ಮಾಡ್ತೀವಿ. ಕಾನೂನು ಮಹಾವಿದ್ಯಾಲಯ ಕಟ್ಟಡ ಮಾಡಲಿಕ್ಕೆ ಈಗ ನಾವು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀವಿ. ಅದನ್ನು ಕಟ್ಟಡ ಮಾಡ್ತೀವಿ, ತೀವ್ರಗತಿ ಒಳಗೆ ಮಾಡ್ತೀವಿ. ಇಲ್ಲೇ ಗ್ರೌಂಡಿನ ಮಕ್ಕಳ ಜಾಗ ಅದ. ತಾತ್ಕಾಲಿಕವಾಗಿ ಇಲ್ಲೇ ಈಗ ನಮ್ಮ MBA ಕಾಲೇಜ್ ಮುಂದ್ಗಡೆ ಒಂದು 3 ಕ್ಲಾಸ್ ರೂಮ್ ರೆಡಿ ಮಾಡಿ ಇದ್ದೀವಿ. ಈಗ ಅಲ್ಲೇ ಪ್ರಾರಂಭ ಮಾಡ್ತೀವಿ. ನಂತರ ಫಂಕ್ಷನ್ ಇಲ್ಲಿ ಇರ್ತದೆ. ಮುಂದೆ ಅದು ಕಟ್ಟಡ ಹೊಸ ಕಟ್ಟಡ ಆಗಿಂದ ಹೊಸ ಕಟ್ಟಡಕ್ಕೆ ನಾವು ಮುಂದೆ ಆ ಕಡೆ ಹೋಗ್ತೀವಿ. ಅವಶ್ಯ ಯಾಕ್ರಿ ಮಗನ ಹಾಗೆ ತಪ್ಪೇನಿಲ್ಲ. ಧನ್ಯವಾದ.